ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಬಿಸಿಲಿಗೆ ತುಂಬಾ ಬಿಸಿಲಿದೆ. ಈ ಬಿಸಿಲಿಗೆ ತಕ್ಕಂತೆ ನಾನು ನಿಮಗೆ ರಾಗಿ ಹಿಟ್ಟಿಂದ ಪಾಯಸ ಮಾಡೋದನ್ನು ತೋರಿಸ್ತೀನಿ. ಆರೋಗ್ಯದ ದೃಷ್ಟಿಯಲ್ಲಿ ಇದು ತುಂಬಾ ಒಳ್ಳೆಯದು ಮತ್ತು ತುಂಬ ತಂಪು. ಈ ಬಿಸಿಲಿಗೆ ತಕ್ಕಂತೆ ನಾವು ವಾರಕ್ಕೊಂದು 2-3 ಸಾರಿ ಚೆನ್ನಾಗಿ ಕುಡಿತಾ ಇದ್ದರೆ ಇದನ್ನು ನಮಗೆ ಬಿಸಿಲು ಅಂತ ಅನಿಸಲ್ಲ, ತುಂಬ ತಂಪಾಗಿರುತ್ತೆ ನಮ್ಮ ದೇಹ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ರಾಗಿ ಹಿಟ್ಟಿನ ಪಾಯಸ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಬೆಲ್ಲ, ಏಲಕ್ಕಿ, ರಾಗಿ ಹಿಟ್ಟು 1 ಕಪ್ಪು, ಹಾಲು 1 ಕಪ್ಪು. ಇದಕ್ಕೆ 1 ಕಪ್ಪು ರಾಗಿ ಹಿಟ್ಟಿಗೆ 3 ಕಪ್ಪು ನೀರು ಹಾಕಬೇಕು. ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ. ಪಾತ್ರೆ ಇಟ್ಟು ಈಗ 1 ಕಪ್ಪು ರಾಗಿ ಹಿಟ್ಟಿಗೆ 3 ಕಪ್ಪು ನೀರು ಸೇರಿಸ್ಬೇಕು. ಈಗ ಇದಕ್ಕೆ ಕಾಯೋದಕ್ಕೆ 2 ಕಪ್ ನೀರು ಹಾಕ್ತೀನಿ, ಸೇಮ್ ಮೆಜರ್ಮೆಂಟಲ್ಲಿ. ಈಗ ಇದು ಕಾಯ್ತಾ ಇರಲಿ, ಅಷ್ಟೊತ್ತಿಗೆ ನಾವು ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಇಲ್ಲಿ 2 ಕಪ್ ಹಾಕಿದ್ದೀವಿ, ಇನ್ನೊಂದು ಕಪ್ ನೀರಲ್ಲಿ ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನೋಡಿ, 1 ಕಪ್ ರಾಗಿ ಹಿಟ್ಟನ್ನ ನೋಡಿ ಈ ರೀತಿ ಹಾಕಿ, ಈಗ 2 ಕಪ್ಪು ಕಾಯೋದಕ್ಕೆ ಹಾಕಿದ್ದೀವಿ, ಇನ್ನೊಂದು ಕಪ್ ನೀರು ಇದಕ್ಕೆ ಹಾಕಬೇಕು. ನೋಡಿ, ಗಂಟಿಲ್ದಂಗೆ ನೀಟಾಗಿ ಇದನ್ನು ಕಲಿಸ್ಕೊಳ್ಬೇಕು. ಈ ರೀತಿ ಪಾಯಸ ಇವಾಗ ತುಂಬಾ ಬಿಸಿಲಿದೆ, ಎಲ್ಲ ಪ್ರತಿಯೊಬ್ಬರಿಗೂ, ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಸುಸ್ತಿದೆ. ಈ ಟೈಮಲ್ಲಿ ಈ ರೀತಿ ರಾಗಿ ಹಿಟ್ಟಿನ ಪಾಯಸ ಕುಡಿತಾ ಇದ್ದರೆ, ವಾರಕ್ಕೊಂದು 4 ಸಾರಿ ಕುಡಿತಾ ಇದ್ದರೆ ತುಂಬ ತಂಪು ಮತ್ತು ಇದರಲ್ಲಿ ತುಂಬ ಕ್ಯಾಲ್ಶಿಯಮ್ಮು, ಬೇಕಾಗಿರುವಂಥ ವಿಟಮಿನ್ಸ್ ಎಲ್ಲ ತುಂಬಾ ಇದೆ ರಾಗಿಯಲ್ಲಿ. ಇದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಗಂಟಿಲ್ದಂಗೆ ಎಲ್ಲ ಕಲಿಸ್ಕೊಳ್ಬೇಕು. ಕ್ಯಾಲ್ಶಿಯಮ್ ತುಂಬ ಇರೋದರಿಂದ ಇದು ತುಂಬ ಸಣ್ಣಗಿರೋ ಮಕ್ಕಳಿಗೆ ಈ ರೀತಿ ಮಾಡಿ 1 ಲೋಟ ಕೊಡ್ತಾಯಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸುಸ್ತು ಅನ್ನೋದು ಕೂಡ ಇದರಿಂದ ಹೋಗುತ್ತೆ. ನೋಡಿ, ಈ ರೀತಿ ಗಂಟಿಲ್ದಂಗೆ ಎಲ್ಲ ಕಲಿಸ್ಕೊಂಡಿದ್ದೀನಿ. ನೋಡಿ, ಕಾಯ್ತಾ ಇರೋ ನೀರಿಗೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದು ಬೆಲ್ಲದಲ್ಲೇ ಮಾಡಬೇಕು. ಇದು ಪೂರ್ತಿಯಾಗಿ ಕರಗಲಿ. ಇದು ನೋಡಿ, ಪಾಕ ಬರೋ ಅವಶ್ಯಕತೆ ಇಲ್ಲ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ಇದೆಲ್ಲ ಕರಗಲಿ. ಇದು ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಇದೆ. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬೆಲ್ಲದಲ್ಲಿ ಸ್ವಲ್ಪ ಏನಾದರೂ ಗಲೀಜಿದ್ರೆ ಕೂಡ ಅದು ನೀಟಾಗಿ ಬರುತ್ತೆ. ನಾವು ಕುಡಿಯೋವಾಗ ಈ ರೀತಿ ಮಣ್ಣು ಅದೆಲ್ಲ ಇದ್ದರೆ ಆರೋಗ್ಯಕ್ಕೆ ತುಂಬಾ ತೊಂದರೆ. ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ. ಈ ರೀತಿ ಎಲ್ಲ ಸೋಚ್ಕೊಂಡಿದ್ವಿ. ಈಗ ಇದನ್ನು ಒಲೆ ಮೇಲೆ ಪಾತ್ರೆಗೆ ಹಾಕಬೇಕು. ಸ್ವಲ್ಪ ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಏಲಕ್ಕಿ ಹಾಕ್ತೀನಿ. ಏಲಕ್ಕಿ ಪುಡಿ ಮಾಡಿ ಹಾಕಬೇಕು. ಈಗ ಸಣ್ಣ ಉರಿ ಮಾಡ್ಕೋಬೇಕು. ನೋಡಿ, ಸಣ್ಣ ಉರಿ ಮಾಡ್ಕೊಂಡ್ಮೇಲೆ ಈಗ ನಾವು ಒಂದು ಕಪ್ಪು ರಾಗಿ ಹಿಟ್ಟಿಗೆ 1 ಕಪ್ ನೀರು ಹಾಕಿ ಕಲಸಿದ್ದೀವಲ್ಲ, ಅದನ್ನು ಹಾಕಬೇಕು. ನೀಟಾಗಿ ಅದನ್ನು ಜರಡಿ ಎಲ್ಲ ಹಿಡಿದು ಕ್ಲೀನಾಗಿರಬೇಕು. ಈಗ ನಾವು ತಗೊಂಡಿರೋಂಥ 1 ಕಪ್ಪು ಹಾಲು ಕೂಡ ಹಾಕಬೇಕು. ಈಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಕ್ಕಬೇಕು.
ಈ ಬಿಸಿಲಿಗೆ ತಕ್ಕಂತೆ ಈ ರೀತಿ ಪಾಯಸ ಮಾಡಿ ಕುಡಿತಾ ಇದ್ದರೆ ತುಂಬ ತಂಪು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇನ್ನೂ ಸ್ವಲ್ಪ ನೀರಾಗಿರ್ಬೇಕಂದ್ರೆ ಇನ್ನೂ 1 ಕಪ್ಪು ಹಾಲು ಹಾಕ್ಬೋದು. ಇಲ್ಲಿ 1 ಕಪ್ಪು ರಾಗಿ ಹಿಟ್ಟಿಗೆ 3 ಕಪ್ಪು ನೀರು ಸೇರಿದೆ, 1 ಕಪ್ಪು ಹಾಲು ಸೇರಿಸಿರೋದು. ನೋಡಿ, ಈ ತಿಕ್ನೆಸ್ ಇರಬೇಕು. ಇನ್ನೂ ತೆಳ್ಳಗಿರ್ಬೇಕಂದ್ರೆ ಇನ್ನೊಂದು ಕಪ್ಪು ಹಾಲು ಹಾಕ್ಬೋದು. ಇದಕ್ಕೆ ಬೆಲ್ಲನೇ ಹಾಕಬೇಕು, ಸಕ್ಕರೆ ಹಾಕಕ್ಕೆ ಹೋಗ್ಬಾರ್ದು. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಮತ್ತು ಗಮ್ಮಂತ ಫ್ಲೇವರ್ ಬರ್ತಾಯಿದೆ. ಈ ರಾಗಿ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗಿ ಗಮ್ಮಂತ ಫ್ಲೇವರ್ ಬರುತ್ತೆ. ಅಲ್ಲಿ ತನಕ ಇದನ್ನು ಕುದಿಸ್ಬೇಕು. ಈಗ ಇದು ರೆಡಿಯಾಗಿದೆ, ಪೂರ್ತಿಯಾಗಿ ಗಮ್ಮಂತ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ತುಂಬ ಚೆನ್ನಾಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ತೆಗಿತೀನಿ. ತುಂಬ ರುಚಿಕರವಾದ ಅಮೃತ ಅಂತಲೇ ಹೇಳ್ಬೋದು. ಈ ಬಿಸಿಲಿಗೆ ತಕ್ಕಂತೆ ರಾಗಿ ಹಿಟ್ಟಿಂದ ಮಾಡಿರೋಂಥ ಪಾಯಸ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ತುಂಬ ಸಣ್ಣಗಿರೋ ಮಕ್ಕಳಿಗೆ ಈ ರೀತಿ ಪಾಯಸ ಮಾಡಿಕೊಟ್ರೆ ಅಂದರೆ ಅವರು ತುಂಬ ಸ್ಟ್ರೆಂತ್ ಬರ್ತಾರೆ ಮತ್ತು ಬೋನ್ಸು ಕೂಡ ಗಟ್ಟಿಯಾಗುತ್ತೆ, ಕ್ಯಾಲ್ಶಿಯಂ ತುಂಬ ಇರೋದ್ರಿಂದ. ಇದೇ ರೀತಿ ಈ ಬಿಸಿಲಲ್ಲಿ ನೀವು ಮಾಡಿ ಆದಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.